ಸಿಎಂ ಸಿದ್ದರಾಮಯ್ಯ ಶಕ್ತಿ ಬಗ್ಗೆ ಬಿಗ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಸಚಿವ ರಾಜಣ್ಣ ಅವರು. ಸಿಎಂ ಸಿದ್ದರಾಮಯ್ಯ ಇಲ್ಲದೆ ಪಕ್ಷ ಇಲ್ಲ ಎಂಬಂತೆ ಹೇಳಿಕೆ ನೀಡಿದ್ದು ಸಿದ್ದರಾಮಯ್ಯ ಅವರು ಒಂದು ಶಕ್ತಿ ಅಂತ ಹೇಳಿದ್ದಾರೆ. ಸಚಿವ ರಾಜಣ್ಣ ಅವರು ಮಾಧ್ಯಮದವರ ಜೊತೆ ಮಾತನಾಡಿ ಕಾಂಗ್ರೆಸ್ ಪಕ್ಷ ಉತ್ತಮವಾಗಿ ಜನರಿಗೆ ಸಹಕಾರ ಮಾಡ್ತಾ ಇದೆ, ಇನ್ನು ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷದ ಶಕ್ತಿ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ತುಮಕೂರು. ಯಡಿಯೂರಪ್ಪ ಸ್ಟ್ರೆಂತ್ ಬಿಜೆಪಿಗೆ, JDS ಪಾರ್ಟಿಗೆ ಸ್ಟ್ರೆಂತ್ ಯಾರ್ರಿ? ದೇವೇಗೌಡ ಅಂಡ್ ಕಂಪ್ನಿ. ಕಾಂಗ್ರೆಸ್ ಪಾರ್ಟಿಗೆ ಸ್ಟ್ರೆಂತ್ ಯಾರ್ರಿ? ಸಿದ್ದರಾಮಯ್ಯ ಅಂಡ್ ಕಂಪ್ನಿ. ಇವ್ರು ಯಾರು ಇಲ್ಲದೇನೆ ಆಯಾ ಪಾರ್ಟಿ ಎಲ್ಲಿ ನಡೀತವೆ ನೋಡೋಣ. ನೀವು ಹೇಳ್ರಿ, ವಾಸ್ತವಾಂಶ ಮಾತಾಡಿ. ಮತ್ತೆ ನೀವು ಸುಮ್ಮನೆ ಊಹೆ ಮಾಡ್ಕೊಂಡು ನಾನು ಇದಿರ್ತೀನಿ ಅಂತ ಹೋದ್ರೆ ಏನಾಗ್ತದೆ? ನಮ್ಮ ಶಕ್ತಿ ಏನು, ನಮ್ಮ ಜನ ಎಷ್ಟು ನಮ್ಮನ್ನು ಇಷ್ಟಪಡ್ತಾರೆ, ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ರಾಜಕೀಯ ತೀರ್ಮಾನಗಳು ಮಾಡಬೇಕು. ಹಾಗೆ ಮೂರು ಪಕ್ಷಕ್ಕೂ ಇವರೇ ಶಕ್ತಿ ಇರೋದು. ಇದನ್ನೆಲ್ಲ ಒಪ್ತೀರಾ ಇಲ್ಲ ಹೇಳಿ ಹೋಗ್ಲಿ, ಎಲ್ಲರೂ ಒಪ್ಲೇಬೇಕು. ನೀವು ಹೇಳೋದೇ ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ ಅಂತ ಹೇಳ್ಬೇಕು ಅಂತ ಬಯಸಿದ್ರೆ ನೀವು ಅದು ನಿಮಗೆ ಸೇರಿದ್ದು. ನೀವು ಬಯಸಿದ್ದು ಅದೇನೆ, ಅದನ್ನ ಹೇಳಲಿಂತಾನೆ ಯಾರನ್ನ ಪ್ರಿಫರ್ ಮಾಡಿದ್ರೆ ಅದು ಮುಖ್ಯ ಆಗುತ್ತಲ್ಲ ಸರ್. ಈಗ ಸಿದ್ದರಾಮಯ್ಯವರು ಮಾಡಿದರೆ ಮುಗೀತು, ಹೌದು. ಮತ್ತೆ ಅವಕಾಶ ಸಿಕ್ಕಾಗ ಬೇರೆ ಮಾಡಿಸ್ಕೋಬೇಕು. ನೋಡಿ, ಎಲ್ಲ ಪೊಲಿಟಿಕಲ್ ಪಾರ್ಟಿಗೂ ಕೂಡ ಸರ್ವೈವಲ್ ಇಂಪಾರ್ಟೆಂಟ್. ಪಕ್ಷ ಇದ್ರೆ ಯಾರಿಗೆ ಬೇಕಾದ್ರೂ ಅಧಿಕಾರ ಸಿಗ್ತದೆ, ಪಕ್ಷನೇ ಇಲ್ಲದೆ ಇದ್ರೆ ಯಾರಿಗೆ ಅಧಿಕಾರ ಸಿಗ್ತದೆ? ಯಾರಿಗೂ ಸಿಗೋದಿಲ್ಲ. ಸರ್ವಿಸ್ ಮಾಡಬೇಕು ಅಂತ ಮನಸ್ಥಿತಿ ಇರೋ ಲೀಡರ್ಗಳಿಗೆ ಅಧಿಕಾರ ಬೇಕು. ಅಧಿಕಾರ ಬೇಕು ಅಂದಾಗ ಪಕ್ಷ ಇರಬೇಕು. ಏನು ಇಲ್ಲದೆ ಇದ್ದಾಗ ನೀವು ಯಾವುದೂ ಇರೋದಿಲ್ಲ ಅಷ್ಟೇ. ಈಗ 2025 ಡಿಸೆಂಬರ್ಗೇನೋ ದೇವರಾಜ ಅರಸು ಅವರ ದಾಖಲೆಯನ್ನ ಸಿದ್ದರಾಮಯ್ಯನವರು 7 ವರ್ಷ 7 ತಿಂಗಳೇನೋ ಮುಗಿತಾರೆ. ಸೊ ಆ ನಂತರನೂ ಮುಂದುವರಿತಾರ ಅಂತ ಅಲ್ಲ, ಡಿಸೆಂಬರ್ಗೆ ಮಾತ್ರ ಸೀಮಿತನೋ, ದಾಖಲೆ ಸರಿಗಟ್ಟಿದ ನಂತರನೇ ಸೀಮಿತನೋ ಅಥವಾ 2.5 ವರ್ಷಕ್ಕೆ ಸೀಮಿತನೋ? ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದೇವರಾಜ ಅರಸು ಅವರು 72ರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಅದ್ರದ್ದು ಇತಿಹಾಸ ನಿಮಗೆ ಗೊತ್ತಿದೆ ಇಲ್ಲ, ತಿಳ್ಕೊಳ್ಳಿ. ಅವರು ಸದಸ್ಯರು ಕೂಡ ಇಲ್ಲ ವಿಧಾನಸಭೆಯಲ್ಲಿ ಸದಸ್ಯರು ಕೂಡ. ಆಗ ಹೇಮಿ ಲೀಡರ್ಗಳು ಚೀಫ್ ಮಿನಿಸ್ಟರ್ಶಿಪ್ ಕ್ಲೈಮ್ ಮಾಡ್ತಾರೆ. ಸಿದ್ದವೀರಪ್ಪ, ಚನ್ನಬಸಪ್ಪ, KH ಪಾಟೀಲ್, HK ಪಾಟೀಲ್ ಅವ್ರ ತಂದೆ ವಾಸ್ ವೆರಿ ವೆರಿ ಪವರ್ಫುಲ್ ಫೆಲೋ ಅವರು. ಆಮೇಲಿಂದ ಇವರು ನಮ್ಮ ಚನ್ನಬಸಪ್ಪ ಮೈಸೂರು, ಅಜಿತ್ ಸೇಠು ಎಲ್ಲ ಹೇಮಿಗಳು ಕೇಳ್ತಾರೆ. ಇವ್ರ ಮೆಂಬರೇ ಇರಲಿಲ್ಲ. ಇವರು ಪಾರ್ಟಿ ಮೀಟಿಂಗ್ ಕರೆದಾಗ ಉಮಾಶಂಕರ್ ದೀಕ್ಷಿತ್ ಅವರು ಇಲ್ಲಿಗೆ ಅಬ್ಸರ್ವರ್ ಆಗಿ ಬರ್ತಾರೆ, ಒಪಿನಿಯನ್ ಕೇಳ್ತಾರೆ. ಒಪಿನಿಯನ್ನು ದೇವರಾಜ ಅರಸು ಪರವಾಗಿ ಹೆಚ್ಚು ಶಾಸಕರು ಹೇಳ್ತಾರೆ. ಆಗ ಅವರು ಯಾರಿಗೂ ಒಪಿನಿಯನ್ ಬಂದಿದೆ, ಅರಸು ಪರ ಬಂದಿದೆ, ಅವ್ರ ಮೆಂಬರೇ ಇಲ್ಲ. ಮತ್ತು ಇಂದಿರಾ ಗಾಂಧಿ ಅವತ್ತು ಢಾಕಾದಲ್ಲಿರ್ತಾರೆ ಬಾಂಗ್ಲಾದೇಶಲ್ಲಿ. ಅಲ್ಲಿಗೆ ಮಾತಾಡಿ ಅವರು ಈ ಥರ ಒಪಿನಿಯನ್ ಬಂದಿದೆ ಅಂತ ಹೇಳಿದ ಮೇಲೆ ಅವರಾಯಿತು, ಅವ್ರಿಗೇನೆ ಅನೌನ್ಸ್ ಮಾಡಿ ಅಂತೇಳಿ ದೇವರಾಜ ಅರಸು ಅನೌನ್ಸ್ ಮಾಡಿ. ಹೀಗೆ ಯಾವತ್ತೂ ಕೂಡ ಕೇಂದ್ರದವರು ಅಧಿಕಾರ ಇರ್ಬೋದು, ಆದರೆ ಇಲ್ಲಿ ಶಾಸಕರ ಅಭಿಪ್ರಾಯನ ಕಡೆಗಣಿಸ್ತಕ್ಕಂಥ ಧೈರ್ಯ ಯಾರೂ ಮಾಡಲಿಕ್ಕೆ ಹೋಗೋದು, ಹೌದಲ್ವಾ? ನಮ್ಮ ಹಿಂದಿನ ಇತಿಹಾಸ ನಾನು ಹೇಳಿದ್ದೀನಿ, ನಾವೆಲ್ಲ ಹತ್ರದಲ್ಲಿ ನೋಡಿದಂಥವ್ರು. ಓಕೆ.